ನೋಡಿ ಎಲ್ಲ ಆಯಿತು, ಸ್ನಾನ ಆಯಿತು, ಅದ್ಭುತವಾಗಿದೆ ಮಾತ್ರ, ಸಖತ್ತಾಗಿತ್ತು. ಈ ಜನಗಳನ್ನ ನೋಡೋಕೆ ಬರಬೇಕು. ಎಷ್ಟು ಕೋಟಿ ಜನ ಬಂದಿದ್ದಾರೆ ಅಂದರೆ ಯಪ್ಪ 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 ಹೇಳೋಕ್ಕೆ ಆಗಲ್ಲ. ಅದು ಆ್ಯಕ್ಚುಲಿ ನಾಳೆ ಮೌನಿ ಅಮಾವಾಸ್ಯೆ, ಇವತ್ತೇ ಅಷ್ಟೊಂದು ಜನ ಬಂದಿದ್ದಾರೆ. ಅದು ಎಲ್ಲಿ ಸ್ಟೇ ಆಗ್ತಾರೋ, ಏನು ಮಾಡ್ತಾರೋ, ಅದು ಹೆಂಗೆ ಹೋಗ್ತಾರೋ ಒಂದು ಗೊತ್ತಾಗಲ್ಲ. ನೋಡಿ ಒಂದ್ಸತಿ ಹಿಂಗೆ ಕೋಟ್ಗಳು ನೋಡಿ, ಜನಗಳು ನೋಡಿ, ಎಲ್ಲ ಜನಗಳು, ಹಿಂದೆಗಡೆ ಇರೋರೆಲ್ಲ ಜನಗಳು, ಹಿಂದೆಗಡೆ ನೋಡಿ, ಎಲ್ಲಿಂದ ಎಲ್ಲಿವರೆಗೂ ನೋಡೋದು ಕಿಲೋಮೀಟ್ರ್ ಗಟ್ಟಲೆ ಜನಗಳಿದ್ದಾರೆ. ಜನಗಳಂತೂ ಜನ ಅಂದರೆ ಜನ, ಎಲ್ಲಿ ನೋಡಿದ್ರು ಜನ. ಕುಂಭಮೇಳ ಬಾಬಾ ಅದ್ಭುತ. ಸಾವಿರಾರು ಕೋಟಿ ಇದೆ ಇಲ್ಲಿ. ಪಾಪ ಪುಣ್ಯ, ಅದಕ್ಕಿಂತ ಹೆಚ್ಚಿಂದು ಇದು ಜನಗಳು ನೋಡಬೇಕು. ಇವತ್ತು ಈ ಒಂದು ಪ್ರದೇಶ ಹೇಗಿದೆ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಜನ. ಆಮೇಲೆ ಕೋಲ್ಡ್ ವಾಟರ್, ಗಂಗಾ ಜಲ ಫುಲ್ಲು ಝೀರೋ. ಹೆಂಗೆ ಮನೇಲಿ ಕೋಲ್ಡ್ ವಾಟರ್, ಫ್ರಿಜ್ ವಾಟರ್ ಕುಡಿತು ಅಷ್ಟು ಕೋಲ್ಡ್ ಇದೆ ನೀರು ಮಾತ್ರ. ಅದರಲ್ಲೇ ಸ್ನಾನ ಮಾಡಿ ಸಖತ್ತಾಗಿತ್ತು. ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಹೊತ್ತು ಇವಾಗ ಸ್ನಾನ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಮಧ್ಯಾಹ್ನ ಮಾಡಬೇಕು. ನಾಳೆ ಹಂಗೇ ಮಧ್ಯಾಹ್ನದ ಹೊತ್ತು ಬಂದು ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾಗ ಸಾಧು ಬಂದಾದ ಮೇಲೆ ನಾವು ಸ್ನಾನ ಮಾಡಬೇಕು. ನಾಳೆ ಬೆಳಗಿನ ಜಾವ ಅವರು ಸ್ನಾನ ಮಾಡ್ತಾರೆ ಮೌನಿ ವ್ರತದಲ್ಲಿ, ಮೌನಿ ಅಮಾವಾಸ್ಯೆ. ನಾಳೆ ನಾವು ಬಂದು ಸ್ನಾನ ಮಾಡ್ತೀವಿ. ಇವಾಗ ಇದಾದ ನಂತರ ನಾಗಸಾಧುಗಳನ್ನ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅವರೆಲ್ಲ ಒಂದು ಜಾಗದಲ್ಲಿದ್ದಾರಂತೆ, ಇಂಗ್ಲಾಪುರಲ್ಲಿ ನಾವು ಕಾರ್ ಪಾರ್ಕಿಂಗ್ ಮಾಡಿದ್ದೀವಿ. ಈ ಕಡೆ ಹನುಮಾನ್ ಟೆಂಪಲ್ಗೆ ಹೋಗಬೇಕು. ಅಲ್ಲಿರೋರೆಲ್ಲರೂ ಜನಗಳೇ.